ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ 16 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿಗೆ ನಿಮಗೆ ಇದು ಸಿಗ್ತಾ ಇದೆ. ಇದಕ್ಕೆ 18 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿಗೆ ಸಿಗ್ತಾ ಇದೆ. ನೋಡ್ಬೋದು ಈರುಳ್ಳಿ ರೇಟ್ ಅಂತೂ ತೀರಾ ಕಡಿಮೆ ಆಗಿದೆ. ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ 8 ರೂಪಾಯಿ ಇದೆ. 8 ರೂಪಾಯಿ ಪರ್ ಕೆಜಿ ನಿಮಗಿದು ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 800 ರೂಪೀಸ್ಗೆ ಸಿಗ್ತಾ ಇದೆ. ಈರುಳ್ಳಿ ರೇಟ್ ಅಂತೂ ತೀರಾ ಕಡಿಮೆ ಆಗಿದೆ. ನೋಡ್ಕೊಳ್ಬಹುದು ಈರುಳ್ಳಿನ ಕೂಡ. ಇದು ಸಹ 850 ರೂಪಾಯಿಗೆ ನಿಮ್ಗೆ 1 ಕ್ವಿಂಟಲ್ ಸಿಗ್ತಾ ಇದೆ. ಇದು 20 ರೂಪಾಯಿ ಕೆಜಿ ಇದೆ. ಇದು ಮೀಡಿಯಮ್ ಸೈಜಲ್ಲಿದೆ, ಆದರೆ ಇದು 1 ಕ್ವಿಂಟಲ್ಗೆ 2000 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಇವಾಗ ನೀವು ನೋಡ್ತಿರುವಂಥ ಈರುಳ್ಳಿಗೆ 17 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿಗೆ ಸಿಗ್ತಾ ಇದೆ. ನೋಡ್ಬೋದು ಈರುಳ್ಳಿ ರೇಟ್ ಅಂತೂ ತೀರಾ ಕಡಿಮೆ ಆಗಿದೆ. ಮೀಡಿಯಮ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 17-18 ರೂಪಾಯಿಗೆಲ್ಲ ಸಿಗ್ತಾ ಇದೆ. ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿ ಕೂಡ ಸೈಜ್ ಕೂಡ ಮೀಡಿಯಮ್ ಇದ್ದಾವೆ, ಬಟ್ ಆದರೆ ನಿಮಗೆ 24 ರೂಪಾಯಿಗೆ ಸಿಗ್ತಾ ಇದೆ. 24 ರೂಪಾಯಿ ಪರ್ ಕ್ವಿಂಟಲ್ ಸಿಗ್ತಾ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ತುಂಬ ಹೈಯೆಸ್ಟ್ ರೇಟ್ ಅಂದರೆ 24 ರೂಪಾಯಿ ಅಷ್ಟೇ. ಸೊ ಈರುಳ್ಳಿ ರೇಟ್ ಅಂತೂ ತೀರಾ ಕಡಿಮೆ ಆಗಿದೆ. ನೋಡಬಹುದು ಈರುಳ್ಳಿ ರೇಟ್ ಎಲ್ಲದರಲ್ಲೂ ನಾವು ಮೆನ್ಷನ್ ಮಾಡಿದ್ದೀವಿ. 15 ರೂಪಾಯಿ ಕೆಜಿ ಇದೆ ಇವಾಗ ನೋಡ್ತಿರುವಂತಹ ಈರುಳ್ಳಿಗೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 23 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2300 ರೂಪೀಸ್ಗೆ ನಿಮಗೆ ಸಿಗ್ತಾ ಇದೆ. ಇವತ್ತಿನ ಹೈಯೆಸ್ಟ್ ರೇಟ್ ಬಂದು 24. ಇದು ಬಿಗ್ ಸೈಜ್ ಈರುಳ್ಳಿಗೆ 24 ಇದೆ ಅಂದರೆ ಕಡಿಮೆ ಸೈಜ್ ಈರುಳ್ಳಿಗೆ ಎಷ್ಟು ಕಡಿಮೆ ಇರ್ಬೋದು ಲೆಕ್ಕ ಹಾಕಿ ನಿಮಗೆ ಗೊತ್ತಾಗುತ್ತೆ. ಈರುಳ್ಳಿ ಬೆಳೆದಿರೋರು ಹೈಯೆಸ್ಟ್ ರೇಟ್ ಇವತ್ತಿನ ರೇಟು 24 ಲಾಸ್ಟ್ ಇದೆ. ಈರುಳ್ಳಿನ ಕೊಂಡ್ಕೊಳ್ಬೇಕು ಅನ್ನೋರು ಡೈರೆಕ್ಟಾಗಿ ಬೆಂಗಳೂರು ಯಶವಂತಪುರಕ್ಕೆ ಬಂದು ನೀವು ಕೊಂಡ್ಕೊಬಹುದು. ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಲೂಗಡ್ಡೆ, ಶುಂಠಿ ಮತ್ತು ಬೆಳ್ಳುಳ್ಳಿ ರೇಟ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಯಶವಂತಪುರದ ಅರೈವಲ್ಸು. ನೋಡಬಹುದು ಇವತ್ತು ಎಷ್ಟು ವೆಹಿಕಲ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು, ಜಾಸ್ತಿನೇ ಬಂದಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.